ಪತ್ರಿಕಾಗೋಷ್ಠಿ ಏನು ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದಲ್ಲಿರ್ತಕ್ಕಂಥ 1974ರಲ್ಲಿ ಪ್ರಾರಂಭಗೊಂಡು ಇದೀಗ 50 ವರ್ಷಗಳನ್ನು ಪೂರ್ಣಗೊಳಿಸಿ ಸಕ್ಸಸ್ಫುಲ್ ಆಗಿ ಪೂರ್ಣಗೊಳಿಸಿ ಮುನ್ನಡೆಯುತ್ತಿರ್ತಕ್ಕಂಥ ಅನುದಾನಿತ ಕನ್ನಡ ಮಾಧ್ಯಮ ಶಾಲೆ ಎಂ.ಕೆ. ಆನಂದ್ ಆಳ್ವಾರ್ ಪ್ರೌಢಶಾಲೆ ಅಂತೇಳಿ ನಾನು ಕೆಲಸ ಮಾಡ್ತಿರ್ತಕ್ಕಂಥ ಶಾಲೆ. ಅದರ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದ ಅಂಗವಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಈಗ ನನ್ನ ಪಕ್ಕದಲ್ಲಿರ್ತಕ್ಕಂಥವರು ನಮ್ಮ ಆನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಗಿಣಿಸ್ವಾಮಿ ಸರ್ ಅವರು, ನಮ್ಮ ಅಧ್ಯಕ್ಷರು ಡಾಕ್ಟರ್ ಗಿಣಿಸ್ವಾಮಿ ಅವರು, ಹಾಗೆ ನನ್ನ ಡಾಕ್ಟರ್ ಗಿಣಿಸ್ವಾಮಿ ಅವರು. ಆ ಇನ್ವಿಟೇಷನ್ ಹಿಂಭಾಗದಲ್ಲಿ ಅದರ ಹೆಸರು ಸ್ಪಷ್ಟವಾಗಿ ಇದೆ. ಹಾಗೆ ನನ್ನ ಪಕ್ಕದಲ್ಲಿ ಇರ್ತಕ್ಕಂಥವ್ರು, ಬಲಭಾಗದಲ್ಲಿರ್ತಕ್ಕಂಥವರು ಶ್ರೀಯುತ ಕೆ ಕುಸೋಮಣ್ಣ ಅಂತೇಳಿ, ಕುಸೋಮಿಯವರು ಅಂತೇಳಿ ಸಂಸ್ಥಾಪಕ ಅಧ್ಯಕ್ಷರು ಹಾಗೆ ನಿರ್ದೇಶಕರು. ಹಾಗೆ ಮತ್ತೆ ನನ್ನ ಇನ್ನೊಬ್ಬರು ಬಲಭಾಗದಲ್ಲಿರ್ತಕ್ಕಂಥವರು ಶ್ರೀಯುತ ಎಂ.ಪಿ. ಸ್ವಾಮಿಗೌಡರು, ನಮ್ಮ ಶಿಕ್ಷಣ ಸಂಸ್ಥೆಯ ಖಜಾಂಚಿಯವರು. ಹಾಗೆ ಎಡಭಾಗದಲ್ಲಿ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಬಸವರಾಜು ಅವರು, ನಮ್ಮ ನಿರ್ದೇಶಕರು, ನಮ್ಮ ಸಂಸ್ಥೆಯ ನಿರ್ದೇಶಕರು. ಮತ್ತೊಬ್ಬರು ಕೊನೆ ಭಾಗದಲ್ಲಿರ್ತಕ್ಕಂಥವರು ಶ್ರೀಯುತ ಎಂ.ಜಿ. ದಶರಥ ಅವರು ಕೂಡ ನಮ್ಮ ಸಂಸ್ಥೆಯ ನಿರ್ದೇಶಕರು. ಹಾಗಾಗಿ ಅವನ್ನೆಲ್ಲ ತಮಗೆ ಪರಿಚಯ ಮಾಡ್ಕೊಟ್ಟಿದ್ದೀನಿ. ಮತ್ತೊಮ್ಮೆ ಅವ್ರನ್ನ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಈ ನಮ್ಮ ಕಾರ್ಯಕ್ರಮ ಸಂಬಂಧಪಟ್ಟಂತೆ ಮಾತನಾಡಬೇಕು ಅಂತ ಹೇಳಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಗಿಣಿಸ್ವಾಮಿ ಸರ್ ಅವರಿಗೆ ಈ ಮಾಹಿತಿಯನ್ನು ನಾನು ವರ್ಗಾಯಿಸ್ತಾ ಇದ್ದೇನೆ. ನಮಸ್ಕಾರ. 1974ರಲ್ಲಿ ಪ್ರಾರಂಭಗೊಂಡಂತಹ ಎಂ.ಕೆ. ಆನಂದ್ ಆಳ್ವಾರ್ ಪ್ರೌಢಶಾಲೆಯು 50 ವಸಂತಗಳನ್ನು ಪೂರೈಸಿ ಈಗ ನಾವು ಈ ಶಾಲೆಯ ಸುವರ್ಣ ಮಹೋತ್ಸವನ ಮಾಡ್ತಾ ಇದ್ದೇವೆ. ಈ ಸಮಾರಂಭದ ಉದ್ಘಾಟನಾ ಸಮಾರಂಭಕ್ಕೆ ಪರಮ ಪೂಜ್ಯ ಶ್ರೀ ಶ್ರೀ ಸೋಮನಾಥೇಶ್ವರ ಸ್ವಾಮೀಜಿಯವರು, ಆದಿಚುಂಚನಗಿರಿ ಶಿಕ್ಷಣ ಮಠ, ಮೈಸೂರು, ಇವರು ಸಾನ್ನಿಧ್ಯವನ್ನು ವಹಿಸುತ್ತಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಎನ್. ಚೆಲುವರಾಯಸ್ವಾಮಿಯವರು, ಮಾನ್ಯ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರ, ಇವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಮತ್ತು ಸ್ವರ್ಣಾನಂದ ಸ್ಮರಣ ಸಂಚಿಕೆಯನ್ನು ನಮ್ಮ ಶಾಸಕರಾದಂಥ ಎ.ಬಿ. ರಮೇಶ್ ಬಂಡಿ ಸಿದ್ದೇಗೌಡರವರು ಬಿಡುಗಡೆ ಮಾಡಲಿದ್ದಾರೆ. ಮತ್ತು ಆಶಯ ಭಾಷಣವನ್ನು ನಿವೃತ್ತ ನ್ಯಾಯಮೂರ್ತಿಗಳು ಆದಂಥ ಎಚ್.ಎನ್. ನಾಗಮೋಹನ್ ದಾಸ್ರವರು ನಡೆಸಿಕೊಡಲಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರತಕ್ಕಂಥ ಮಧು ಜಿ ಮಾದೇಗೌಡರು, ಮರಿ ತಿಬ್ಬೇಗೌಡರು, ದಿನೇಶ್ ಗುಡಿಗೌಡರು, ಬಿ ರಾಮಕೃಷ್ಣ, ಬಿ ಎಲ್ ಲೋಕೇಶ್ ರವರು, ಬಿ ನಂದೀಶ್ ರವರು, ಇನ್ನು ಅನೇಕ ಗಣ್ಯರು ಇಲ್ಲಿದ್ದಾರೆ. ಮಧ್ಯಾಹ್ನ ಸಮಾರೋಪ ಸಮಾರಂಭ. ಈ ಸಮಾರಂಭದ ಭಾಷಣವನ್ನು ಮಾನ್ಯ ಎಚ್.ಡಿ. ಕುಮಾರಸ್ವಾಮಿಯವರು, ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವರು, ಭಾರತ ಸರ್ಕಾರ, ಇವರು ನಡೆಸಿಕೊಡಲಿದ್ದಾರೆ. ಆಶಯ ಭಾಷಣವನ್ನು ಡಾಕ್ಟರ್ ಆರ್ ರಾಮಕೃಷ್ಣ, ಸಾಹಿತಿಗಳು ಹಾಗೂ ವಿಶ್ರಾಂತ ಪ್ರಾಚಾರ್ಯರು, ಮಂಡ್ಯ, ಇವರು ನೆರವೇರಿಸಿಕೊಟ್ಟಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದಂಥ ಎ.ಎಸ್. ರವೀಂದ್ರ ಶ್ರೀಕಂಠಯ್ಯನವರು, ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಕೆ. ವಿವೇಕಾನಂದರವರು, ಕೆ.ಟಿ. ಶ್ರೀಕಂಠೇಗೌಡರು, ಹಾಗೆ ಇಸ್ಕಾನ್ ಸಂಸ್ಥೆಯ ಶ್ರೀ ಮಹೋತ್ಸಾಹ ಚೈತನ್ಯರಾವ್, ಜಗಪತಿರಾವ್, ಗಣಪತಿ ಭಟ್ರವರು, ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಚಿವರು, ಇವರುಗಳೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬಂದು ನೆರವೇರಿಸಿಕೊಂಡಿದ್ದಾರೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಕೋರಿ ತಾವುಗಳು ಕೂಡ ಆ ಸಮಾರಂಭದಲ್ಲಿ ಭಾಗವಹಿಸಬೇಕಂತ ತಮಗೆ ಮನವಿ ಮಾಡಿ ಇದನ್ನು ಹೆಚ್ಚು